ZDI ಟಾಪ್ ಎಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಸರ್ ಇದು 90,000 ಓಡಿದೆ ಸರ್, 90,000 ಓಡಿದೆ. ಓಕೆ, 6,20,000, 6,25,000, 6,15,000 ಫೈನಲ್ ಕೊಡ್ತೀವಿ. ಫೈನಲ್ ಮಾಡಿ ಕೊಡ್ತೀರಾ? ಫೈನಲ್ 19. ಓಕೆ, ಆಲ್ಫಾ ಸರ್ ಟಾಪ್ ಎಂಡ್ ಮಾಡಲ್ ಇದು ಗಾಡಿ. ಆಲ್ಫಾ ಟಾಪ್ ಎಂಡ್, ಹೌದು, ಪೆಟ್ರೋಲ್ ವೆಹಿಕಲ್. ಹೌದು, ಪೆಟ್ರೋಲ್ ವೆಹಿಕಲ್ 2019 ಸೆಕೆಂಡ್ ಓನರ್ ಆಗಿದೆ ಸರ್. ಇದು 80,000 ಕಿಲೋಮೀಟರ್ ಓಡಿದೆ. ನೀಟ್ ಇದೆಲ್ಲ ಶೋರೂಮ್ ಮೇಂಟೆನ್ ಸಿಗುತ್ತೆ ನಿಮ್ಗೆ. ಇದು ಬಂದ್ಬಿಟ್ಟು ನಿಮ್ಗೆ 7,25,000 ಕೊಡ್ತೀನಿ ಸರ್. ಓಕೆ, ಇಂಜಿನ್ ಸೂಪರ್ ಆಗಿದೆ ಸರ್, ಟೈರು ಹೊಸ ಇದೆ ಗಾಡಿ. ಓಕೆ, ಎಲ್ಲ ಮ್ಯಾಗ್ವಿಲ್ ಇದೆ, ತುಂಬಾ ನೀಟ್ ಆಗಿದೆ. ಇದು ಬಂದ್ಬಿಟ್ಟು 2 ಲಕ್ಷ ಫೈನಲ್ ಕೊಡ್ತೀನಿ ಸರ್. FT ಇನ್ಸೂರೆನ್ಸ್ ಮಾಡ್ಕೊಬೇಕು, 2 ಲಕ್ಷ ಫೈನಲ್ ಕೊಡ್ತೀನಿ ಸರ್. ಸ್ಕಾರ್ಪಿಯೋನ 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ ಸರ್? 7 ಸೀಟರ್ 2 ಲಕ್ಷ ಕೊಡ್ತೀನಿ. ಸ್ಯಾಂಟ್ರೋ ಜಿಂಗೋ ಹೇಳಿ ಸರ್. 2004 ಸರ್, FT ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 4 ಬ್ರಾಂಡೆಡ್ ಟೈರ್ ಇದೆ. ಓಕೆ, 4 ಬ್ರಾಂಡ್ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್. ಹೌದು ಸರ್. ಗಾಡಿನೂ ಕಂಡೀಷನ್ ಆಗಿದೆ ಸರ್, ಲೋ ಬಜೆಟ್. ಇದು ಬಂದು 1,35,000 ಕೊಡ್ತೀನಿ. ಬರೀ 1,35,000 ಫೈನಲ್. ಬೊಲೆರೋ ಇಂಜನ್. ಹಳ್ಳ ಗುಂಡಿಗೆಲ್ಲ ಏನು ಕೇರ್ ಮಾಡಲ್ಲ ಸರ್, ಗಾಡಿ ಅಷ್ಟು ನೀಟ್ ಆಗಿ ಹೋಗುತ್ತೆ. ಗಾಡಿ ತುಂಬಾ ಕಂಡೀಷನ್ ನೋಡ್ತಾ ಇರ್ಬೋದು. ಬರೀ 80,000 ಅಷ್ಟೇ. 80,000 ಗ್ರೌಂಡ್ ಕ್ಲಿಯರೆನ್ಸ್ ಯಾವ ಮಟ್ಟಕ್ಕಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಗ್ರೌಂಡ್ ಕ್ಲಿಯರೆನ್ಸ್ ಎಕ್ಸಲೆಂಟ್ ಆಗಿದೆ. ಆಫ್ ರೋಡ್ ಗೆ ಸೂಪರ್ ಆಗಿರುತ್ತೆ. ಏರ್ ಬ್ಯಾಗು ಬರುತ್ತೆ, ಸೇಫ್ಟಿ ಪರ್ಪಸ್ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಅಂಡ್ ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಲೆಗ್ ರೂಮ್, ಹೆಡ್ ರೂಮ್ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ. ಅಂಡ್ ಆಫ್ ರೋಡ್ ಗೆ ಕಿಂಗ್. ಸೊ ಸ್ವಲ್ಪ ರೂರಲ್ ಕಡೆ ಅವರು ಒಳ್ಳೆ ಗಾಡಿ ಏನಾದ್ರು ತಗೊಳ್ಳೋ ಪ್ಲಾನ್ ಏನಾರು ಇದ್ರೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ನಿಮ್ಗೆ ಯಾವ್ದು ಇರಲ್ಲ. ಹೌದು. ಅಂಡ್ ಯಾಕಂದ್ರೆ ತೋಟಕ್ಕೂ ಕೂಡ ಆರಾಮಾಗಿ ಹಾಕೊಂಡು ಹೋಗ್ಬಿಡ್ಬೋದು ಈ ತರ ಗಾಡಿಗಳನ್ನ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಇದು 17 ಮಾಡಲ್ 6,45,000 ಕೋಟ್ ಮಾಡ್ತಾ ಇದ್ದೀನಿ ಸರ್. ಫೈನಲ್ 6,25,000 ಕೊಡ್ತೀನಿ. ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ನಿಮ್ಗೆ. ಈ ಗಾಡಿ ಬಂದ್ಬಿಟ್ಟು ಕಲರ್ ಕೂಡ ಸೂಪರ್ ಆಗಿದೆ. ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ, ಸೆನ್ಸರ್ಸ್ ಎಲ್ಲ ಇದೆ ಗಾಡಿಗೆ. ಫ್ಯಾನ್ಸಿ ನಂಬರ್ ಇದೆ. ಓಕೆ ಸರ್, ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? 7,50,000 ಕೊಡ್ತೀನಿ ಸರ್. ಇವಾಗ ಈ ಗಾಡಿಗೆ ಎಷ್ಟು ಲೋನ್ ಆಗ್ಬೋದು ಸರ್? 7 ಲಕ್ಷ ಕೊಡ್ತೀನಿ. 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಸರ್ 3,50,000 ಫೈನಲ್. 3,35,000, 3,35 ಫೈನಲ್ ಕೊಡ್ತೀನಿ. 11 ಮಾಡಲ್ ಫೋರ್ಡ್ ಫಿಗೋ ಸರ್ ಇದು. ಇದು ಬಂದ್ಬಿಟ್ಟು ನಿಮ್ಗೆ 2,60,000 ಕೊಡ್ತೀನಿ ಸರ್. ಡೀಸೆಲ್ ವೆಹಿಕಲ್. ನೋಡ್ತಾ ಇರ್ಬೋದು 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, AC ಎಲ್ಲ ಬರುತ್ತೆ. ಸರ್ ಈ ಗಾಡಿಗೆ ಏನ್ ಹೇಳಿದ್ದು? 4 ಲಕ್ಷ 5,50,000 ಸರ್. 5,50,000 ಫೈನಲ್. 1.5 ಡೌನ್ ಪೇಮೆಂಟ್, ಮಿಕ್ಕಿದ್ ಲೋನು ಫೈನಲ್ ಸ್ವಲ್ಪ ಲೈಟ್ ಆಗಿ ನೆಗೋಷಿಯಬಲ್ ಮಾಡೋಣ. ಓಕೆ ಸರ್. ಇದು ಬಂದ್ಬಿಟ್ಟು ನಿಮ್ಗೆ 6,30,000 ಕೊಡ್ತೀವಿ ಸರ್. 6,30 ಕೊಡ್ತೀವಿ. ಕೊಟ್ಟಿಂಗು 15 ಅಷ್ಟು ಆಪ್ಷನ್ ಇದೆ ಸರ್. ಬಟನ್ ಸ್ಟಾರ್ಟ್ ಗಾಡಿ ಇದು. ತುಂಬಾ ಕ್ಲೀನ್ ಆಗಿದೆ, ಎಲ್ಲ ಅಪ್ ಟು ಡೇಟ್ ಶೋರೂಮ್ ಮೇಂಟೆನ್ಸ್ ಇದೆ. ಸಿಂಗಲ್ ಓನರ್ ಗಾಡಿ ಇದೆ ನೋಡಿ ಸರ್. ಬೊಂಬಡ ಇದೆ ಗಾಡಿ. ಎಲ್ಲೋ ಒಂದು ಸಣ್ಣ ಒಂದು ಬೇರೆ ಕೂಡ ಇಲ್ಲ, ಅಷ್ಟು ನೀಟ್ ಆಗಿದೆ. ಒಳ್ಳೆ ಮರೆ ಇದೆ. ಲೆದರ್ ಸೀಟ್ ಕವರ್ ಇದೆ. ಸಿಸ್ಟಮ್ ಎಕ್ಸ್ಟ್ರಾ ಸಿಸ್ಟಮ್ ಹಾಕಿದೆ. ಮತ್ತೆ ಸಬ್ ಊಪರ್ ಆಂಪ್ ಎಲ್ಲ ಇದೆ. ಗಾಡಿ ನೀಟ್ ಮೇಂಟೈನ್ ಇದೆ ಸರ್ ಇದು. ಅಂಡ್ ಈ ಗಾಡಿಗೆ ಒಂದು 5 ಲಕ್ಷ ಲೋನ್ ಆಗುತ್ತೆ ಸರ್? ಆಗುತ್ತೆ, ಮಾಡ್ಕೊಡ್ತೀವಿ. ಆರಾಮಾಗಿ 5 ಲಕ್ಷ ಲೋನ್ ಆಗುತ್ತೆ. 6,25,000 ಸರ್. ಇರ್ಬೋದು. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ನಿಮ್ಗೆ ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ ಗಾಡಿಯಲ್ಲಿ. ಹೌದು ಸರ್, ಗಾಡಿ ತುಂಬಾ ನೀಟ್ ಇದೆ ಸರ್. ಪೆಟ್ರೋಲ್ ವೆಹಿಕಲ್ ಸರ್. ಗಾಡಿ ಕೂಡ ನೀಟ್ ಆಗಿದೆ, ಕಸ್ಟಮರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಏನ್ ಮಾಡೋದು? 5,70,000 ಕೊಡ್ತೀವಿ ಫೈನಲ್. ಸಿಂಗಲ್ ಓನರ್ ವೆಹಿಕಲ್. ಹೌದು, ಗಾಡಿ ನೀಟ್ ಆಗಿದೆ ಸರ್. ನೋಡ್ಬೋದು ಸರ್. ಇವಾಗ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? 88,000 ಓಡಿದೆ ಸರ್. 78,000 ರನ್ ಆಗಿದೆ. 88,000 ಓಡಿದೆ. ಸಿಂಗಲ್ ಓನರ್ ಗಾಡಿ ವೆಹಿಕಲ್. ತುಂಬಾ ಚೆನ್ನಾಗಿದೆ ಸರ್ ಇದು. ಸೊ ಆಲ್ಮೋಸ್ಟ್ ನಿಮ್ಗೆ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇರುತ್ತೆ ಗಾಡಿಯಲ್ಲಿ. ಅಂಡ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಸರ್? ಇದು 6,90,000 ಹೇಳ್ತೀನಿ. 6,90,000. ಒಂದು 680 ಕೊಡ್ತೀನಿ ಸರ್. ಇದು 6,80,000 ಗೆ ಫೈನಲ್ ಮಾಡಿ ಕೊಡ್ತಾರೆ. ಸಿಂಗಲ್ ಓನರ್ ಬಲಾನೋನ, ಅದು ಕೂಡ ಡೀಸೆಲ್ ವೆಹಿಕಲ್. ಅಂಡ್ 16 ಮಾಡಲ ಸರ್? ಇದು 17 ಮಾಡಲು ಸರ್. 2013 2013 ಸಿಂಗಲ್ ಓನರ್, ಶೋರೂಮ್ ರೆಕಾರ್ಡ್ ಸರ್. ಓಕೆ, ನೀಟ್ ಆಗಿದೆ ಗಾಡಿ. ನೋಡ್ಬೋದು ನೀವು. ಗಾಡಿ ಎಲ್ಲ ಟೈರ್ ಆಗ್ಲಿ, ಬಾಡಿ ಲೈನ್ ಆಗ್ಲಿ, ಎಲ್ಲ ಶೋರೂಮ್ ಮೇಂಟೈನ್ ಸಿಗುತ್ತೆ ನಿಮ್ಗೆ. ಇದು ಬಂದ್ಬಿಟ್ಟು 1,97,000 ಕಿಲೋಮೀಟರ್ ಓಡಿದೆ ಸರ್. 14,75,000 ಗಾಡಿ ಕೊಡ್ತೀನಿ ಸರ್. ಸಿಂಗಲ್ ಓನರ್. ಓಕೆ, 2010 ಸರ್. ಓಕೆ, 2010 LXi AC ಪವರ್ ಶೇರಿಂಗು ಬರುತ್ತೆ. ಗಾಡಿನೂ ನೀಟ್ ಆಗಿದೆ. ಟೈರ್ ಸ್ವಲ್ಪ ಕಮ್ಮಿ ಇದೆ ಸರ್. ಟೈರ್ಸ್ ಬೇಕಾದ್ರೆ ಹಾಕೊಡ್ತೀನಿ, ಇಲ್ಲ ಅವರೇ ಹಾಕೊಂಡ್ರು ಪರವಾಗಿಲ್ಲ. ಒಂದು 2,30,000 ಕೊಡ್ತೀನಿ. ಹೇಳಿ ಸರ್ ಡೀಟೇಲ್ಸ್. ಸರ್ 2014 ಮಾಡಲು. ಓಕೆ, 14 ಮಾಡಲು, ಸೆಕೆಂಡ್ ಓನರ್. ಓಕೆ, ಇದು ಬಂದು 3,60,000 ಕೊಡ್ತೀನಿ ಸರ್. 3,60,000. ಸ್ವಿಫ್ಟ್ ಡಿಸೈರ್ 16. ಓಕೆ, 16 ಮಾಡಲು, ಸಿಂಗಲ್ ಓನರ್. ನೀಟ್ ಆಗಿದೆ ಸರ್ ಗಾಡಿ. ಅಪ್ ಟು ಡೇಟ್ ಶೋರೂಮ್ ಕಂಡೀಷನ್ ಇದೆ. 4 ಹೊಸ ಟೈರ್ ಇದೆ. ಪೆಟ್ರೋಲ್ ವೆಹಿಕಲ್. ಹೌದು, ನೀಟ್ ಆಗಿದೆ ಗಾಡಿ. ನೋಡ್ಬೋದು. 5,50,000 ಕೊಡ್ತೀನಿ ಸರ್. ಇದು 550 ಗೆ ಫೈನಲ್ ಮಾಡಿ ಕೊಡ್ತಾರೆ. ನೋಡ್ತಾ ಇರ್ಬೋದು. ಹೌದು, ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ನೋಡ್ತಾ ಈ ಕಾರ್ಗೆ ಮಾತ್ರ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಎಲ್ಲ ಲೈಕ್ ಮಾಡ್ತಾರೆ. ಅದು ಕೂಡ ಡೀಸೆಲ್ ಕಾರು, ಟಾಪ್ ಎಂಡ್ ಕಾರ್ ಸರ್ ಇದು.
ಟಾಪ್ ಅಂಡ್ ಸರ್ ZA ಪ್ಲಸ್ 2016 ZA ಪ್ಲಸ್ ಸಿಂಗಲ್ ಓನರ್ ಸರ್, ಎಲ್ಲ ಶೋರೂಮ್ ಮೇಂಟೆನೆನ್ಸ್. 88,000 ಗಾಡಿ ಓಡಿದೆ ಸರ್, ಡ್ಯೂಲ್ ಕಲರ್ ಸರ್. ಓಕೆ. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಸೈಡ್ ಕ್ಲಾಡಿಂಗ್ ಎಲ್ಲ ಬರುತ್ತೆ ಅಂಡ್ ಅಲೈ ವೀಲ್ಸ್ ಕೂಡ ಬರುತ್ತೆ ನಿಮ್ಗೆ. ಅಂಡ್ ಕ್ರೋಮ್ ಗಾರ್ನಿಶ್ ಕೂಡ ಸೂಪರ್ ಆಗಿದೆ. ಕಂಟ್ರೋಲ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಅಂಡ್ ನಿಮ್ಗೆ ಆರ್ಮ್ ರೆಸ್ಟ್, ಸೀಟಿಂಗ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಸೂಪರ್ ಆಗಿದೆ. ಡೀಸೆಲ್ ವೆಹಿಕಲ್ ಸರ್, ZA ಪ್ಲಸ್ ಡೀಸೆಲ್ ವೆಹಿಕಲ್ ಸರ್. ಇವಾಗ ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ, ನೋಡ್ತಾ ಇರ್ಬೋದು ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ. ಫುಲ್ ಟಾಪ್ ಅಂಡ್ ಗಾಡಿ ಅಂಡ್ ಇದರಲ್ಲಿ 4 ಕೂಡ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ ನಿಮ್ಗೆ. ಕಂಪ್ಲೀಟ್ ಆಗಿ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಫುಲ್ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ನಿಮ್ಗೆ. ಈ ಗಾಡಿ ಬಂದ್ಬಿಟ್ಟು ಕಲರ್ ಕೂಡ ಸೂಪರ್ ಆಗಿದೆ. ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ, ಸೆನ್ಸರ್ಸ್ ಎಲ್ಲ ಇದೆ ಗಾಡಿಗೆ. ಫ್ಯಾನ್ಸಿ ನಂಬರ್ ಇದೆ. ಓಕೆ ಸರ್, ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? 7,50,000 ಕೊಡ್ತೀನಿ ಸರ್. ಇವಾಗ ಈ ಗಾಡಿಗೆ ಎಷ್ಟು ಲೋನ್ ಆಗ್ಬೋದು ಸರ್? 7.5 ಲಕ್ಷ ಕೊಡ್ತೀನಿ. 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷ ಗಂಟೆ ಲೋನ್ ಆಗುತ್ತೆ. 1.5 ಲಕ್ಷ ಡೌನ್ ಪೇಮೆಂಟ್ ಕೊಟ್ಬಿಟ್ರೆ ಸಾಕು, ನಿಮ್ಗೆ ಗಾಡಿ ಸಿಕ್ಬಿಡುತ್ತೆ. ಹೌದು ಸರ್. 7,50,000 ಫೈನಲ್. ಹೌದು, ಫೈನಲ್ ಇಲ್ಲ ಸರ್, ನೆಗೋಷಿಯಬಲ್ ಆಗುತ್ತೆ ಇನ್ನು. ಅಂಡ್ ಅದೇ ತರ ಇಲ್ಲೊಂದು ಸ್ಕೋಡಾ ರ್ಯಾಪಿಡ್, ಅದು ಕೂಡ ಮಿಡಿಲ್ ವೇರಿಯಂಟ್ ನೋಡ್ತಾ ಇರ್ಬೋದು. ಇದ್ರಲ್ಲೂ ಕೂಡ 2 ಏರ್ ಬ್ಯಾಗ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ನಿಮ್ಗೆ ಕಾರ್ ಎಲ್ಲ ಈ ತರ ಇದೆ. ಸ್ಕ್ರಾಚ್ ಡೆಂಟ್ ಕೂಡ ಆಂಬಿಯೆಂಟ್ ಸರ್ ಇದು. ಓಕೆ. ಸಿಂಗಲ್ ಓನರ್, ಲೇಡಿ ಡ್ರೈವರ್, ಲೇಡೀಸ್ ಇದೆ ಸರ್. ಡೀಸೆಲ್ 12 ಮಾಡಲು. ಓಕೆ. ಇದು ಬಂದು ನಿಮ್ಗೆ 3,55,000 ಕೊಡ್ತೀನಿ ಸರ್. ಡೀಸೆಲ್ ಗಾಡಿ 3,55,000. 3,55,000 ಸರ್. ಇದು ಮಾಡ್ಲ್ ಯಾವ್ದು ಸರ್? ಇದು ಸಿಂಗಲ್ ಓನರ್, 12 ಮಾಡಲು. 12 ಮಾಡ್ಲು ಡೀಸೆಲ್ ವೆಹಿಕಲ್. ಸ್ಕೋಡಾ ರ್ಯಾಪಿಡ್, ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್ ಗಾಡಿ. ಹೌದು. ಅಂಡ್ ಸಿಂಗಲ್ ಓನರ್ ಅಂಡ್ ಲೇಡಿ ಡ್ರೈವರ್, ಲೆಸ್ ಡ್ರೈವರ್ ಆಗಿದೆ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಇದು 78 ಓಡಿದೆ ಸರ್. 78,000 ಕಿಲೋಮೀಟರ್ ರನ್ ಆಗಿದೆ, ನೋಡ್ತಾ ಇರ್ಬೋದು. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಒಳಗಡೆ ಇಂಟೀರಿಯರ್ಸ್ ನೋಡ್ರೆ ಸಾಕು ಯಾವ ತರ ಮೇಂಟೈನ್ ಮಾಡಿದಾರೆ ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಸರ್, ಇದು ಡೀಸೆಲ್ ಅಲ್ಲಿ ಏನ್ ಮೈಲೇಜ್ ಬರುತ್ತೆ ಸರ್? ಡೀಸೆಲ್ 18 ಬರುತ್ತೆ ಸರ್, 18ರಿಂದ 20 ಬರುತ್ತೆ. ಓಕೆ. ಸೊ ಗಾಡಿ ಮಾತ್ರ ಸಿಕ್ಕಾಪಟ್ಟಿ ಇನ್ಬಿಲ್ಟ್ ಕ್ವಾಲಿಟಿ ಸೂಪರ್ ಆಗಿರುತ್ತೆ. ಸರ್, ಇವಾಗ ಈ ಗಾಡಿಗೆ ಲೋನಾ ಫುಲ್ ಕ್ಯಾಶಾ? ಸರ್, ಲೋನ್ ಆದ್ರೆ ಕೊಡ್ತೀವಿ, ಫುಲ್ ಕ್ಯಾಶ್ ಆದ್ರೆ ತಗೋತೀವಿ ಸರ್. ಲೋನ್ ಆದ್ರೆ ಒಂದು 50,000 ಡೌನ್ ಪೇಮೆಂಟ್ ಕೊಟ್ಬಿಟ್ರೆ ಸಿಕ್ಬಿಡುತ್ತೆ ಸರ್. 1 ಲಕ್ಷ ಕೊಡ್ತಾರೆ ಸರ್. ಇದು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಮಾಡ್ಕೊಡ್ತೀರಾ? 2.5. ಹೌದು ಸರ್. 3,50,000 ಫೈನಲ್. 3,35,000, 3,35 ಫೈನಲ್ ಕೊಡ್ತೀನಿ. 3,35 ಫೈನಲ್. ಹೌದು ಸರ್. ಅಂಡ್ ಅದೇ ತರ ಫೋರ್ಡ್ ಫಿಗೋ, ಅದು ಕೂಡ ಡೀಸೆಲ್ ಕಾರು. ಸಾಕಷ್ಟು ಜನ ಲೈಕ್ ಮಾಡ್ತಾರೆ, ಯಾಕಂದ್ರೆ ಒಳ್ಳೆ ಮೈಲೇಜ್ ಬರುತ್ತೆ, ಲೋ ಮೇಂಟೆನೆನ್ಸ್, ಆಲ್ಮೋಸ್ಟ್ ಸ್ವಿಫ್ಟ್ ಕಾರ್ ತರಾನೇ ಇರುತ್ತೆ. ಈ ಕಾರ್ ಬಗ್ಗೆ ಹೇಳಿ ಸರ್. ಸರ್, ಇದು 11 ಮಾಡಲ್ ಫೋರ್ಡ್ ಫಿಗೋ ಸರ್. ಇದು ಬಂದ್ಬಿಟ್ಟು ನಿಮ್ಗೆ 2,60,000 ಕೊಡ್ತೀನಿ ಸರ್, ಡೀಸೆಲ್ ವೆಹಿಕಲ್. ಓಕೆ ಸರ್. 2,50,000 ಕೊಡ್ತೀನಿ ಸರ್. ರಿವರ್ಸ್ ಪಾರ್ಕಿಂಗ್, ಸೆನ್ಸಾರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಓನರ್ಶಿಪ್ ಸರ್ ಇದು? ಸರ್, ನೋಡ್ತಾ ಇರ್ಬೋದು ಪವರ್ ಸ್ಟೇರಿಂಗ್, AC ಕಂಡೀಷನ್ ಇದೆ ಸರ್, ಗಾಡಿ ನೀಟಾಗಿದೆ. ಲೆದರ್ ಇಂಟೀರಿಯರ್ಸ್. ಸರ್, ಇವಾಗ ಫಿಗೋ ಎಲ್ಲ ಏನ್ ಮೈಲೇಜ್ ಬರುತ್ತೆ ಸರ್? ಫಿಗೋ 20 ಬರುತ್ತೆ ಸರ್. 20 ಆರಾಮಾಗಿ ಬರುತ್ತೆ. 20 ಆರಾಮಾಗಿ ಬರುತ್ತೆ ಸರ್. ಇನ್ನೂ ಒಂದ್ಸಲ ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಒಂದು 240 ಕೊಡ್ತೀನಿ ಸರ್. 240. ಹೌದು. ಸೊ ಇಲ್ಲಿ ಟೊಯೋಟಾ ಲಿವೋ ಇದೆ, ನೋಡ್ತಾ ಇರ್ಬೋದು. ಇದು ಮಿಡಲ್ ವೇರಿಯಂಟ್. ಇಟಿಎಸ್ ಲಿವೋ ವಿ ವರ್ಷನ್ ಇದು. ಓಕೆ. ಪೆಟ್ರೋಲ್ ಡೀಸೆಲ್ ಸರ್? ಸರ್, ಡೀಸೆಲ್ ಇದು. ಡೀಸೆಲ್ ಗಾಡಿ. ಇಟಿಎಸ್ ಲಿವೋ VD ಸರ್ ಇದು. ಓಕೆ. ಬರುತ್ತೆ ಬೇಸಿಕ್. ಇದು VD ಬಂದು ಟಾಪ್ ಎಂಡ್ ಮಾಡಲಿದೆ. ಓಕೆ. ಇದು ಮಿಡಲ್ ವೇರಿಯಂಟ್. ಹೌದು ಸರ್, ಮಿಡಲ್ ವೇರಿಯಂಟ್. ಸರ್, ಈ ಗಾಡಿ ಎಷ್ಟು ಆಗಿದೆ? ಇಟಿಎಸ್ ಅಲ್ಲಿ ಇದೆ ಟಾಪ್ ವೇರಿಯಂಟ್ ಅವಾಗ. ಅವಾಗ ಟಾಪ್ ಎಂಡ್. ಟಾಪ್ ವೇರಿಯಂಟ್. ಸೆಕೆಂಡ್ ಓನರ್. ಓಕೆ ಸರ್. 80,000 ಸಮ್ ಚೇಂಜ್ ಏನೋ ಓಡಿದೆ. ಇದು 5,50,000 ಕೊಡ್ತೀವಿ. 5,50,000 ನಿಮ್ಗೆ ನೋಡ್ತಾ ಇರ್ಬೋದು. ಇನ್ನೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಅಂಡ್ ಗಾಡಿ ಎಲ್ಲ ನೋಡ್ತಾ ಇರ್ಬೋದು ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಇಟಿಎಸ್ ಲಿವೋ ಬಿ ವೇರಿಯಂಟ್ ಅವಾಗ ಬಂದ್ಬಿಟ್ಟು ಟಾಪ್ ಎಂಡ್ ಗಾಡಿ. ಹೌದೌದು. ಮಾಡ್ಲಿ ಸರ್ 2015 2015 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾವು ಟೊಯೋಟಾ ಗಾಡಿಗಳ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಆಲ್ಮೋಸ್ಟ್ ನಿಮ್ಗೆ ಸೂಪರ್ ಆಗಿರುತ್ತೆ. ನೋಡ್ತಾ ಇರ್ಬೋದು 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, AC ಎಲ್ಲ ಬರುತ್ತೆ. ಸರ್, ಈ ಗಾಡಿಗೆ ಏನ್ ಹೇಳಿದ್ದು? 4 ಲಕ್ಷ 5,50,000 ಸರ್. 5,50,000 ಫೈನಲ್. 1.5 ಡೌನ್ ಪೇಮೆಂಟ್, ಮಿಕ್ಕಿದ್ ಲೋನು ಫೈನಲ್. ಸ್ವಲ್ಪ ಲೈಟ್ ಆಗಿ ನೆಗೋಷಿಯಬಲ್ ಮಾಡೋಣ. ಓಕೆ ಸರ್. ಸೊ ಇಲ್ಲಿ ಸ್ವಿಫ್ಟ್ ಇದೆ. ಈ ಕಾರ್ಗೆ ಮಾತ್ರ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದಾರೆ. ಹೇಳಿ ಸರ್. ಸರ್, ಸ್ವಿಫ್ಟ್ ZA ಇದು. ಓಕೆ. ZA ಸಿಂಗಲ್ ಓನರ್, ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಸರ್ ಇದು. ಓಕೆ. ನೋಡ್ಬೋದು ನೀವು ಮ್ಯಾಗ್ವಿಲ್ ZA ಕಂಪನಿ ಫಿಟೆಡ್ ಮ್ಯಾಗ್ವಿಲ್ ಎಲ್ಲ ಇದೆ ಗಾಡಿಯಲ್ಲಿ. ಕಂಪ್ನಿಯಿಂದನೇ ಬರುತ್ತಿದೆ. ಸರ್, ನೋಡ್ತಾ ಇರ್ಬೋದು. ಹೊಸ ಸೀಟ್ ಕವರ್ ಇದೆ. ಗಾಡಿನೂ ನೀಟ್ ಆಗಿದೆ ಸರ್. ಗಾಡಿನೂ 80,000 ಓಡಿದೆ. ಸಿಂಗಲ್ ಓನರ್. ನಿಮ್ಗೆ ಇದು ಬಂದು 6,25,000 ಕೊಡ್ತೀನಿ. 6,25,000. 6,25,000 ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಫುಲ್ ಟಾಪ್ ಎಂಡ್ ಗಾಡಿ. ಇದ್ರಲ್ಲೂ ಕೂಡ 2 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಅಂಡ್ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬಹುದು. ಹೌದು.
ZDI ಟಾಪ್ ಎಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಸರ್ ಇದು 90,000 ಓಡಿದೆ ಸರ್, 90,000 ಓಡಿದೆ. ಓಕೆ, 6,20,000, 6,25,000, 6,15,000 ಫೈನಲ್ ಕೊಡ್ತೀವಿ. ಫೈನಲ್ ಮಾಡಿ ಕೊಡ್ತೀರಾ? ಫೈನಲ್ 65. ಸೊ ಕಾರ್ ಏನಾರ ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಈ ತರ ಕಾರ್ ತಗೊಂಡ್ಬಿಟ್ಟು ಆರಾಮಾಗಿ ಕಲ್ತ್ಕೊಂಡ್ಬಿಟ್ಟು ಅಂಡ್ ಅಗೇನ್ ಇಲ್ಲೇ ಈ ಗಾಡಿನ ಕೊಟ್ಬಿಟ್ಟು ಈ ತರ ಪ್ರೀಮಿಯಂ ಕಾರ್ನೆಲ್ಲ ತಗೊಂಡು ಹೋಗ್ಬಿಡ್ಬೋದು. ಆ ಫೆಸಿಲಿಟಿ ಕೂಡ ಇದೆ ನಿಮ್ಗೆ. ಸ್ಯಾಂಟ್ರೋ ಜಿಂಗೋ ಹೇಳಿ ಸರ್. ಇದು ಬಂದು 2004 ಸರ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 4 ಬ್ರಾಂಡೆಡ್ ಟೈರ್ ಇದೆ. ಓಕೆ, 4 ಬ್ರ್ಯಾಂಡ್ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್. ಹೌದು ಸರ್. ಗಾಡಿನ ಕಂಡೀಷನ್ ಆಗಿದೆ ಸರ್, ಲೋ ಬಜೆಟ್. ಇದು ಬಂದು 1,35,000 ಕೊಡ್ತೀನಿ. ಬರೀ 1,35,000 ಫೈನಲ್. ಫೈನಲ್ 1,35,000. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಕೊಡ್ತೀನಿ. 1,35,000. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಪವರ್ ವಿಂಡೋ ಎಲ್ಲ ಇದೆ. ಬರೀ 1,35,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ ಈ ಗಾಡಿ. ನೋಡ್ತಾ ಇರ್ಬೋದು. ಅಂಡ್ ನಿಮ್ಗೆ ಮೈಲೇಜ್ ಕೂಡ ಸೂಪರ್ ಆಗಿ ಬರುತ್ತೆ, ಪವರ್ ಸ್ಟೀರಿಂಗ್ ಇರುತ್ತೆ, AC ಇರುತ್ತೆ, ಅಂಡ್ ಆರಾಮಾಗಿ ಲೋ ಮೇಂಟೆನೆನ್ಸ್ ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ. 1,35,000 ಫೈನಲ್. ಹೌದು, 1,35,000 ಕೊಡ್ತೀನಿ. ಅಂಡ್ ಇಲ್ಲೊಂದು ಸಿಯಾಜ್ ಇದೆ, ZDI ಟಾಪ್ ಎಂಡ್ ಗಾಡಿ. ಈ ಕಡೆ ನೋಡ್ತಾ ಇರ್ಬೋದು. ಲಕ್ಸುರಿ ಕಾರ್ಗೆ ಲಕ್ಸುರಿ ಕಾರ್ ಸೆಡಾನ್ ಇದು ಬಂದು ZDI ಸರ್. ಇದು 16 ZDI. ಓಕೆ, ಟಾಪ್ ಎಂಡ್ ಮಾಡಲು. ABS, ಏರ್ ಬ್ಯಾಗು, ಸ್ಟೇರಿಂಗ್ ಮೋಟರ್ ಕಂಟ್ರೋಲ್, ಮ್ಯಾಗ್ ವೀಲು, ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸರ್. ಇವಾಗ ಈ ಕಾರ್ ಯಾವ್ದು ಮಾಡಲು ಸರ್? 16 ZDI ಸರ್. 16 ZDI ಓನರ್ಶಿಪ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಓಕೆ, ಇದು ಬಂದ್ಬಿಟ್ಟು ನಿಮ್ಗೆ 6,30,000 ಕೊಡ್ತೀವಿ ಸರ್. 6,30,000 ಕೊಡ್ತೀವಿ ಕೋಟಿಂಗ್. ಹೌದು. ಸೊ ಈ ಕಾರ್ಗೆ ಮಾತ್ರ 100% ಲೋನ್ ಆಗುತ್ತೆ ನಿಮ್ಗೆ. 6,30,000 ಕೋಟಿಂಗ್ ಮಾಡ್ತಿದ್ದಾರೆ. ಬಾಡಿ ಲೈನ್ ಎಲ್ಲ ನೋಡ್ತಾ ಇರ್ಬೋದು ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ನಿಮ್ಗೆ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುತ್ತೆ ಆಲ್ಮೋಸ್ಟ್ ನಿಮ್ಗೆ. ಇದು ಬಂದು SHVS ಇಂಜಿನ್ ಸರ್, HSVS ಇಂಜಿನ್. ಸೊ ನೋಡ್ತಾ ಇರ್ಬೋದು. ರಿವರ್ಸ್ ಅಲ್ಲಿ ನಿಮ್ಗೆ ಬ್ಯಾಕ್ ಸೈಡ್ ಕೂಡ AC ಬರುತ್ತೆ, ಚಾರ್ಜಿಂಗ್ ಪೋರ್ಟ್ ಇರುತ್ತೆ, ಹಾಮ್ರೆಸ್ಟ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ನೋಡ್ತಾ ಇರ್ಬೋದು SHVS ಇಂಜಿನ್. ಇದು ಬಂದ್ಬಿಟ್ಟು ಸಿಯಾಜ್, ಅದು ಕೂಡ ಡೀಸೆಲ್ ಕಾರು. ಅಂಡ್ ಲಕ್ಸುರಿ ಸೆಡಾನ್ ವೆಹಿಕಲ್ ಅಂತಾನೆ ಹೇಳ್ಬೋದು ಫ್ರಮ್ ಮಾರುತಿ ಸುಜುಕಿ. 6,20,000 ಫೈನಲ್ ಸರ್. 6,35,000 ಸರ್. 6,35,000. 6,20 ಫೈನಲ್ ಕೊಡ್ತೀನಿ ನಾನು. ಫೈನಲ್ 6,20. ಓಕೆ. ಬ್ರ್ಯಾಂಡ್ ನ್ಯೂ i20 ಇದೆ, ಅದು ಕೂಡ ಆಸ್ಟಾ ಅನ್ಸುತ್ತೆ. ಟಾಪ್ ಎಂಡ್ ಡೀಸೆಲ್ ಕಾರು, ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಹೇಳಿ ಸರ್. ಸರ್ 15 ಅಷ್ಟು ಆಪ್ಷನ್ ಇದೆ ಸರ್. ಬಟನ್ ಸ್ಟಾರ್ಟ್ ಗಾಡಿ ಇದು. ತುಂಬಾ ಕ್ಲೀನ್ ಆಗಿದೆ, ಎಲ್ಲ ಅಪ್ ಟು ಡೇಟ್ ಶೋರೂಮ್ ಮೇಂಟೆನ್ಸ್ ಇದೆ. ಸಿಂಗಲ್ ಓನರ್ ಗಾಡಿ ಇದೆ ನೋಡಿ ಸರ್. ಬೊಂಬಡ ಇದೆ ಗಾಡಿ. ಎಲ್ಲೋ ಒಂದು ಸಣ್ಣ ಒಂದು ಗೇರೆ ಕೂಡ ಇಲ್ಲ, ಅಷ್ಟು ನೀಟ್ ಆಗಿದೆ. ಒಳ್ಳೆ ಮರೆ ಇದೆ, ಲೆದರ್ ಸೀಟ್ ಕವರ್ ಇದೆ, ಸಿಸ್ಟಮ್ ಎಕ್ಸ್ಟ್ರಾ ಸಿಸ್ಟಮ್ ಹಾಕಿದೆ, ಮತ್ತೆ ಸಬ್ ಊಪರ್ ಆಂಪ್ ಎಲ್ಲ ಇದೆ. ಗಾಡಿ ನೀಟ್ ಮೇಂಟೈನ್ ಇದೆ ಸರ್. ಇದು ನೋಡ್ತಾ ಇರ್ಬೋದು ಗಾಡಿ ಯಾವ ರೇಂಜ್ ಇದೆ ಅಂತ ಹೇಳ್ಬಿಟ್ಟು. ಸೊ ಕಸ್ಟಮರ್ ಎಲ್ಲ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ನಿಮ್ಗೆ ರೇಸ್ ಸ್ಪಾಯ್ಲರ್ ಕೂಡ ಬರುತ್ತೆ, ಡ್ಯುಯಲ್ ಟೋನ್ ಪೇಂಟಿಂಗ್ ಕೂಡ ಬರುತ್ತೆ ನಿಮ್ಗೆ. ಅಂಡ್ i20 ಆಸ್ಟಾ ಟಾಪ್ ಎಂಡ್ CRDI ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸಬ್ ಊಪರ್ ಆಂಪ್, ಸೀಟ್ ಕವರ್ ಎಲ್ಲ ಲೆದರ್ ಸೀಟ್ ಕವರ್ ಇದೆ ಸರ್, ಅಪಲ್ಸ್ಟ್ರಿ. ಓಕೆ, ಗಾಡಿದು ನೀಟ್ ಕಂಡೀಷನ್ ಇದೆ ಸರ್. ಎಲ್ಲ ನಿಮ್ಗೆ ಸಬ್ ಊಪರ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಗಾಡಿ ಎಲ್ಲ ನೀಟಾಗಿ ತೋರಿಸ್ತಾ ಇದೀನಿ. ಸೊ ಇದರಲ್ಲಿ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಪುಷ್ ಬಟನ್ ಸ್ಟಾರ್ಟ್, ಅಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಆಮ್ರೆಸ್ಟ್, ಕಪ್ ಹೋಲ್ಡರ್ಸ್ ಎಲ್ಲ ಕ್ಲೀನ್ ಆಗಿ ಬರುತ್ತೆ. ಏರ್ ಬ್ಯಾಗು ಕೂಡ ಬರುತ್ತೆ, ಮಿರರ್ ಅಡ್ಜಸ್ಟಬಲ್, ಅಂಡ್ 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇವಾಗ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಸರ್? ಸರ್ ಇದು ಬಂದು 6,25,000 ಕೊಡ್ತೀನಿ ಸರ್. 6,25,000. ಹೌದು, ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಗಾಡಿ ಕ್ಲಾಸ್ ಆಗಿದೆ ಸರ್. ಕ್ಲಾಸ್ ಆಗಿದೆ, ನೋಡ್ತಾ ಇರೋದು ಕ್ಲೀನ್ ಆಗಿದೆ, ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಮೇನ್ಲಿ ಸಿಂಗಲ್ ಓನರ್ ಅಂಡ್ ಫ್ಯಾನ್ಸಿ ನಂಬರ್ ಇದೆ, 5995 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಅಂಡ್ ಈ ಗಾಡಿಗೆ ಒಂದು 5 ಲಕ್ಷ ಲೋನ್ ಆಗುತ್ತಾ ಸರ್? ಆಗುತ್ತೆ, ಮಾಡ್ಕೊಡ್ತೀನಿ. ಆರಾಮಾಗಿ 5 ಲಕ್ಷ ಲೋನ್ ಆಗುತ್ತೆ. 6,25,000 ಸರ್. 6,25,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಅಂಡ್ ಅದೇ ತರ ನಾವು ಇವಾಗ ವಿಡಿಯೋ ಮಾಡ್ಬೇಕಾದ್ರೆ ಬಂದಿದೆ ನೋಡ್ತಾ ಇರ್ಬೋದು ಬಲೆನೋ. ಅಂಡ್ ಇದು ಕೂಡ ನಿಮ್ಗೆ ಮಿಡಲ್ ವೇರಿಯಂಟ್ ಕಾರ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 16 ಮಾಡಲ್ ಸರ್. ಇದು ಪೆಟ್ರೋಲ್. ಓಕೆ, ಸಿಂಗಲ್ ಓನರ್. 16 ಮಾಡಲು ಪೆಟ್ರೋಲ್, ಸಿಂಗಲ್ ಓನರ್ ಗಾಡಿ. ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ನಿಮ್ಗೆ. ರೇರ್ ಡಿಫಾಗರ್ ಕೂಡ ಬರುತ್ತೆ ನಿಮ್ಗೆ, ಸ್ಪಾಯ್ಲರ್ ಕೂಡ ಬರುತ್ತೆ. ಅಂಡ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 5,75,000. 5,70 ಕೊಡ್ತೀನಿ ಸರ್. ಬರೀ 5,70,000ಕ್ಕೆ 5,70,000 ಓನ್ಲಿ. 16 ಮಾಡಲ್ ಪೆಟ್ರೋಲ್. 16 ಮಾಡಲು ಪೆಟ್ರೋಲ್, 2 ಏರ್ ಬ್ಯಾಗು, ಅಂಡ್ ನಿಮ್ಗೆ ನೋಡ್ತಾ ಇರ್ಬೋದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ನಿಮ್ಗೆ ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ ಗಾಡಿಯಲ್ಲಿ. ಹೌದು ಸರ್, ಗಾಡಿ ತುಂಬಾ ನೀಟ್ ಇದೆ ಸರ್. ಪೆಟ್ರೋಲ್ ವೆಹಿಕಲ್ ಸರ್. ಗಾಡಿ ಕೂಡ ನೀಟ್ ಆಗಿದೆ, ಕಸ್ಟಮರ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಏನ್ ಮಾಡೋದು? 5,70,000 ಕೊಡ್ತೀನಿ ಫೈನಲ್. ಸೊ ನೋಡ್ತಾ ಇರ್ಬೋದು ಈ ಕಾರ್ಗೆ ಆಲ್ಮೋಸ್ಟ್ ಹೆವಿ ಡಿಮ್ಯಾಂಡ್, ಯಾಕಂದ್ರೆ ಇದು ಡೀಸೆಲ್ ವೆಹಿಕಲ್, ರಿವರ್ಸ್ ಪಾರ್ಕಿಂಗ್
ಸೆನ್ಸಾರ್ಸ್ ಡಿಫಾಗರ್ ಎಲ್ಲ ಇದೆ. ನಾವು ವಿಡಿಯೋ ಮಾಡ್ಬೇಕಾದ್ರೆ ಇವಾಗ್ಲೇ ಬಂದಿರೋದು ಗಾಡಿ, ಅದು ಕೂಡ ವೈಟ್ ಕಲರ್ ಡೀಸೆಲ್ ವೆಹಿಕಲ್. ನಿಮ್ಗೆ ಅಲಾಯ್ ವೀಲ್ಸ್ ಕಂಪನಿ ಫಿಟೆಡ್ ಎಲ್ಲ ಬರುತ್ತೆ ಸರ್. ಹೇಳಿ ಸರ್ ಡೀಟೇಲ್ಸ್. ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಇನ್ನೊಂದೇನಪ್ಪಾ ಅಂದ್ರೆ ಸ್ಪೆಷಲ್ ಇದು ಡೀಸೆಲ್ ವೆಹಿಕಲ್. ಓಕೆ, 17 ಮಾಡಲ್ ಸರ್. ಇದು 17 ಮಾಡಲ್ ಸಿಂಗಲ್ ಓನರ್. 17 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಅಂಡ್ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್, ಸಿಂಗಲ್ ಓನರ್ ವೆಹಿಕಲ್. ಹೌದು, ಗಾಡಿ ನೀಟ್ ಆಗಿದೆ ಸರ್. ನೋಡ್ಬೋದು ಸರ್. ಇವಾಗ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? 88,000 ಓಡಿದೆ ಸರ್. 78,000 ರನ್ ಆಗಿದೆ. 88,000 ಓಡಿದೆ. ಸಿಂಗಲ್ ಓನರ್, ಸಿಂಗಲ್ ಓನರ್ ಗಾಡಿ. ಡೀಸೆಲ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್ ಇದು. ಸೊ ಆಲ್ಮೋಸ್ಟ್ ನಿಮ್ಗೆ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇರುತ್ತೆ ಗಾಡಿಯಲ್ಲಿ. ಹೌದು. ಅಂಡ್ ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಸರ್? ಇದು 6,90,000 ಹೇಳ್ತೀನಿ. 6,90,000. ಒಂದು 680 ಕೊಡ್ತೀನಿ ಸರ್. ಇದು 6,80,000 ಗೆ ಫೈನಲ್ ಮಾಡಿ ಕೊಡ್ತಾರೆ. ಸಿಂಗಲ್ ಓನರ್ ಬಲಾನೋನ, ಅದು ಕೂಡ ಡೀಸೆಲ್ ವೆಹಿಕಲ್. ಅಂಡ್ 16 ಮಾಡಲ ಸರ್ ಇದು? 17 ಮಾಡಲು. 17 ಸಿಂಗಲ್ ಓನರ್. 17 ಸಿಂಗಲ್ ಓನರ್ ಗಾಡಿ ಎಲ್ಲ ಈ ತರ ಇದೆ. ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ಆಲ್ಮೋಸ್ಟ್ ನಿಮ್ಗೆ ಈ ಗಾಡಿ ಒಂದು 1.5 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಗಾಡಿ ಮಾಡ್ಕೊಡ್ತೀನಿ ಸರ್. ಮಾಡ್ಕೊಡ್ತೀನಿ. 1.5 ಲಕ್ಷ ಕೊಟ್ಟರೆ ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್. ಟೊಯೋಟಾ ಫಾರ್ಚುನರ್ ಹುಡ್ಕೋರ್ಗೆ ಇಲ್ಲೊಂದು ಆಪ್ಷನ್ ಇದೆ, ನೋಡ್ತಾ ಇರ್ಬೋದು. 3822 ವೆಹಿಕಲ್ ನಂಬರ್ ಬಂದ್ಬಿಟ್ಟು ಹೇಳಿ ಸರ್. 2013 2013 ಸಿಂಗಲ್ ಓನರ್, ಶೋರೂಮ್ ರೆಕಾರ್ಡ್ ಸರ್. ಓಕೆ, ನೀಟ್ ಆಗಿದೆ ಗಾಡಿ. ನೋಡ್ಬೋದು ನೀವು. ಗಾಡಿ ಎಲ್ಲ ಟೈರ್ ಆಗ್ಲಿ, ಬಾಡಿ ಲೈನ್ ಆಗ್ಲಿ ಎಲ್ಲ ಶೋರೂಮ್ ಮೇಂಟೈನ್ ಸಿಗುತ್ತೆ ನಿಮ್ಗೆ. ಇದು ಬಂದ್ಬಿಟ್ಟು 1,97,000 ಕಿಲೋಮೀಟರ್ ಓಡಿದೆ ಸರ್. 14,75,000 ಗಾಡಿ ಕೊಡ್ತೀನಿ ಸರ್. ಸಿಂಗಲ್ ಓನರ್. ಓಕೆ, 16,75,000. 14,75. ಹಾ, ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇರ್ಬೋದು ನಿಮ್ಗೆ. ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಸರ್. ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್? ಸರ್ ಒಂದು 9.25 ಲಕ್ಷ ಐಡಿವೆಲ್ ಇದೆ. ಓಕೆ, ಒಂದು 9.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 9.5 10 ಲಕ್ಷ ಗಂಟೆ ನಿಮ್ಗೆ ಲೋನ್ ಆಗುವಂತ ವೆಹಿಕಲ್. ಅಂಡ್ ಆಲ್ಮೋಸ್ಟ್ ನಿಮ್ಗೆ ಸಿಂಗಲ್ ಓನರ್ ಗಾಡಿ ಇದು ಬಂದ್ಬಿಟ್ಟು. ಅಂಡ್ ಕಿಲೋಮೀಟರ್ ಎಷ್ಟು ರನ್ ಆಗಿದೆ ಸರ್? ಜಾಸ್ತಿ 97 ಓಡಿದೆ. ಶೋರೂಮ್ ರೆಕಾರ್ಡ್ ಸರ್. ಏನ್ ಹೇಳಿದ್ರಿ ಸರ್ ಪ್ರೈಸ್? 1475. 14,75,000 ಫೈನಲ್. ಸರ್ ಇದು ಮಾರುತಿ ಇದೆಯಾ ಸರ್? ಮಾರುತಿ 800 ಹೇಳಿ ಸರ್. ಸರ್ 2006 2006 AC ವೆಹಿಕಲ್ ಸರ್. 800. ಇದು ಬಂದ್ಬಿಟ್ಟು ನಿಮ್ಗೆ 90,000 ಫೈನಲ್ ಕೊಡ್ತೀನಿ ಸರ್. 90,000 ಗೆ ಫೈನಲ್ AC ವೆಹಿಕಲ್ ಮಾರುತಿ ಸುಜುಕಿ. ತುಂಬಾ ಕಂಡೀಷನ್ ಇದೆ ಗಾಡಿ. ಕಂಡೀಷನ್ ನೋಡ್ತಾ ಇರ್ಬೋದು, ಗಾಡಿ ಎಲ್ಲೋ ಸ್ಕ್ರಾಚ್ ಡೆಂಟ್ ಇಲ್ಲ. ಸೊ ಜಾಸ್ತಿ ಓಡಿಸಲ್ಲ ನಾವು, ಸುಮ್ನೆ ಅಲ್ಲಿ ಇಲ್ಲಿ ಓಡಾಡೋಕೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. 2 ವೀಲರ್ ಮೇಂಟೆನೆನ್ಸ್. ಹೌದು ಸರ್. ಹೌದು ಸರ್. ಇಲ್ಲೊಂದು i10 ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ i10 2009 ಆಟೋಮೆಟಿಕ್ ಸರ್. ಇದು ಕಲಿಯೋರ್ಗೆಲ್ಲ ಒಳ್ಳೆ ಅನುಕೂಲ ಆಗುತ್ತೆ ಇದು ಗಾಡಿ ತಗೊಂಡ್ರೆ. 2009 2,35,000 ಕೊಡ್ತೀನಿ ಸರ್. ಆಟೋಮೆಟಿಕ್ ಬರೀ 2,35,000 ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ ಈ ಆಟೋಮೆಟಿಕ್ ವೆಹಿಕಲ್ ನ. ಅಂಡ್ ಅದೇ ತರ ಇಲ್ಲಿ ಬ್ರ್ಯಾಂಡ್ ನ್ಯೂ ಬೊಲೆನೋ ಇದೆ. ಬೊಲೆನೋ ಹುಡ್ಕೋರ್ಗೆ ಎಕ್ಸಲೆಂಟ್ ಆಗಿದೆ ಕಾರ್ ಮಾತ್ರ. ಇದು ಬಂದು 2019. ಓಕೆ, ಆಲ್ಫಾ ಸರ್. ಟಾಪ್ ಎಂಡ್ ಮಾಡಲ್ ಇದು ಗಾಡಿ. ಆಲ್ಫಾ ಟಾಪ್ ಎಂಡ್. ಹೌದು, ಪೆಟ್ರೋಲ್ ವೆಹಿಕಲ್. ಹೌದು, ಪೆಟ್ರೋಲ್ ವೆಹಿಕಲ್. 2019 ಸೆಕೆಂಡ್ ಓನರ್ ಆಗಿದೆ ಸರ್. ಇದು 80,000 ಕಿಲೋಮೀಟರ್ ಓಡಿದೆ. ನೀಟ್ ಇದೆಲ್ಲ ಶೋರೂಮ್ ಮೇಂಟೈನ್ ಸಿಗುತ್ತೆ ನಿಮ್ಗೆ. ಇದು ಬಂದ್ಬಿಟ್ಟು ನಿಮ್ಗೆ 7,25,000 ಕೊಡ್ತೀನಿ ಸರ್. 7,25,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. ಹೌದು. ಇದು ಬಂದ್ಬಿಟ್ಟು ಆಲ್ಫಾ ಟಾಪ್ ಎಂಡ್ ವೆಹಿಕಲ್. ನಿಮ್ಗೆ ನೋಡ್ತಾ ಇರ್ಬೋದು, ಅಲಾಯ್ ವೀಲ್ಸ್ ಎಲ್ಲ ಇನ್ಬಿಲ್ಟ್ ಕಂಪ್ನಿಲೇ ಬಂದ್ಬಿಡುತ್ತೆ. ಕ್ರೋಮ್ ಗಾರ್ನಿಶ್ ಅಲಾಯ್ ವೀಲ್ಸ್ ಎಲ್ಲ ಇದೆ ಇನ್ಬಿಲ್ಟ್. ಸೊ ನಿಮ್ಗೆ ಗಾಡಿ ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಪೆಟ್ರೋಲ್ ಸರ್. ಇವಾಗ ಈ ಕಾರ್ಗೆ ಆಲ್ಮೋಸ್ಟ್ ಒಂದು 85% ಲೋನ್ ಆಗುತ್ತೆ. ಮಾಡ್ಕೊಡ್ತೀನಿ. ಲೋನ್ ಆಗುತ್ತೆ, ಬ್ಯಾಂಕಲ್ಲಿ ಮಾಡ್ಕೊಡ್ತೀನಿ. ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲೇ ಮಾಡ್ಕೊಡ್ತೀನಿ. ಸೊ ಇಲ್ಲೊಂದು ಆಲ್ಟೋ ಇದೆ, ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2010 ಸರ್. ಓಕೆ, 2010 LXi AC ಪವರ್ ಶೇರಿಂಗು ಬರುತ್ತೆ. ಗಾಡಿನೂ ನೀಟ್ ಆಗಿದೆ. ಟೈರ್ ಸ್ವಲ್ಪ ಕಮ್ಮಿ ಇದೆ ಸರ್. ಟೈರ್ಸ್ ಬೇಕಾದ್ರೆ ಹಾಕೊಡ್ತೀನಿ, ಇಲ್ಲ ಅವರೇ ಹಾಕೊಂಡ್ರು ಪರವಾಗಿಲ್ಲ. ಒಂದು 2,30,000 ಕೊಡ್ತೀನಿ. 230 ಫೈನಲ್. ಟೈರ್ ಹಾಕೊಡ್ತೀನಿ ಬೇಕಾದ್ರೆ. 230 ಟೈರ್ ಕೂಡ ಹಾಕಿ ಕೊಟ್ಟು 2 ಲಕ್ಷ. ಟೈರ್ ಬೇಡ ಅಂದ್ರೆ 220 ಕೊಡ್ತೀನಿ. 2010 ಮಾಡಲು. ಸೊ ನೋಡ್ತಾ ಇರ್ಬೋದು, ಆಲ್ಟೋ ಹುಡ್ಕೋರ್ಗೆ ಇಲ್ಲೊಂದು ಆಪ್ಷನ್ ಇದೆ. ಆಲ್ಟೋ LXi ಸರ್. LXi ಪವರ್ ಶೇರಿಂಗ್. ಸೆಲೆರಿಯಾ ಹುಡ್ಕೋರ್ಗೆ ಸೆಲೆರಿಯಾ ಇದೆ. ನೋಡ್ತಾ ಇರ್ಬೋದು, ಇದು ಟಾಪ್ ಎಂಡ್ ಗಾಡಿ ಅನ್ಸುತ್ತೆ ನಿಮ್ಗೆ. ಅಲೈನ್ಮೆಂಟ್ ಎಲ್ಲ ಬರುತ್ತೆ. ZXi ಅದು. ZXi ಸರ್. ಅದು ಪೆಟ್ರೋಲ್ ಸರ್. ZXi. ಹೌದು, ಹೇಳಿ ಸರ್ ಡೀಟೇಲ್ಸ್. ಸರ್ 2014 ಮಾಡಲು. ಓಕೆ, 14 ಮಾಡಲು ಸೆಕೆಂಡ್ ಓನರ್. ಓಕೆ, ಇದು ಬಂದು 3,60,000 ಕೊಡ್ತೀನಿ ಸರ್. 3,60,000. ಹೌದು. ಓಕೆ, 3,60,000 ಕೊಡ್ತೀನಿ. ಸೊ ಅದೇ ತರ ಇಲ್ಲೊಂದು ಬ್ರ್ಯಾಂಡ್ ನ್ಯೂ ಈಗ ಮುಗಿಲಿ ಸ್ವಿಫ್ಟ್ ಹುಡ್ಕೋರ್ಗೆ ಸ್ವಿಫ್ಟ್ ಇದೆ. ಲೋ ಮೇಂಟೆನೆನ್ಸ್, ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ. ಅದು ಕೂಡ ಡೀಸೆಲ್ ಕಾರ್, ಒಳ್ಳೆ ಮೈಲೇಜ್ ಬರುತ್ತೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2009 ಸರ್. ಇದು 2009 ಮಾಡಲು. ಶೋರೂಮ್ ಇಂದ ಸಿಂಗಲ್ ಓನರ್ ಇದೆ ಸರ್. ಡೀಸೆಲ್ ವೆಹಿಕಲ್. ಇದು ಬಂದು 2,90,000 ಕೊಡ್ತೀನಿ ಸರ್ ಫೈನಲ್.
2,90,000 ಗೆ ಸಿಂಗಲ್ ಓನರ್ ಕಾರು ಸ್ವಿಫ್ಟ್ ಸಿಗ್ತೈತೆ ನೋಡ್ತಾ ಇರ್ಬೋದು. ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾಲ್ಕು ಬ್ರ್ಯಾಂಡ್ ನ್ಯೂ ಹೊಸ ಟೈರ್ ಇದೆ ಸರ್ ಗಾಡಿ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಮೇನ್ಲಿ ಸಿಂಗಲ್ ಓನರ್ ಗಾಡಿ. ಅಂಡ್ ಪೋಸ್ಟರಿಂಗು AC ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಅದೇ ತರ ಆಲ್ಟೋ K10 ಇದೆ ಹೇಳಿ ಸರ್. 2013 ಮಾಡಲಿದ್ದು. ಓಕೆ. 2010 ಮಾಡಲು ಸಿಂಗಲ್ ಓನರ್ ಸರ್ ಇದು. ಓಕೆ. ಇದು ಬಂದು 80,000 ಕಿಲೋಮೀಟರ್ ಓಡಿದೆ. ಇದು ಬಂದು 2,65,000 ಕೊಡ್ತೀನಿ ಸರ್. 2,65,000 ಸಿಂಗಲ್ ಓನರು 13 ಮಾಡಲು 235 ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ 13 ಮಾಡಲ ಸರ್ ಇದು. ಹೌದು. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. 13 ಮಾಡಲು. ಓಕೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪೋಸ್ಟರಿಂಗು AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಪೋಸ್ಟರಿಂಗು AC, ಫ್ಯಾಬ್ರಿಕ್ ಸೀಟ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅದೇ ತರ ರೆನಾಲ್ಟ್ ಕ್ವಿಡ್ ಇದೆ ಸರ್. ಕ್ವಿಡ್ ಇದೆ RXT ವೇರಿಯಂಟ್. ಹೌದು. ಇದು 17 ಮಾಡಲು ಸರ್. ಇದು 17 ಸಿಂಗಲ್ ಓನರ್. ಇದು ಬಂದು 3,70,000 ಕೊಡ್ತೀನಿ ಸರ್. 17 ಸಿಂಗಲ್ ಓನರ್ 3,75,000 ಫೈನಲ್. 3,70,000 ಕೊಡ್ತೀನಿ. 370 ಗೆ ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು 370 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅದು ಕೂಡ 17 ಮಾಡಲು. ಇದ್ರಲ್ಲೂ ಕೂಡ ನಿಮ್ಗೆ ಲೆದರ್ ಇಂಟೀರಿಯರ್ಸ್, ಪೋಸ್ಟರಿಂಗ್, ಪವರ್ ವಿಂಡೋ, AC ಅಂಡ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಅಂಡ್ ಅದೇ ತರ ಇಲ್ಲೊಂದು ಡಿಸೈರ್ ಇದೆ ನೋಡ್ತಾ ಇರ್ಬೋದು. ಸ್ವಿಫ್ಟ್ ಡಿಸೈರ್ 16. ಓಕೆ. 16 ಮಾಡಲು ಸಿಂಗಲ್ ಓನರ್. ನೀಟ್ ಆಗಿದೆ ಸರ್ ಗಾಡಿ. ಅಪ್ ಟು ಡೇಟ್ ಶೋರೂಮ್ ಕಂಡೀಷನ್ ಇದೆ. 4 ಹೊಸ ಟೈರ್ ಇದೆ. ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್. ಹೌದು. ನೀಟ್ ಆಗಿದೆ ಗಾಡಿ ನೋಡ್ಬೋದು. 5,50,000 ಕೊಡ್ತೀನಿ ಸರ್. ಇದು 550 ಗೆ ಫೈನಲ್ ಮಾಡಿ ಕೊಡ್ತಾರೆ ನೋಡ್ತಾ ಇರ್ಬೋದು. ಹೌದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂಡ್ ₹1 ಖರ್ಚಿರಲ್ಲ. ಬರೀ ಪೆಟ್ರೋಲ್ ಹಾಕೊಂಡು ಯೂಸ್ ಮಾಡೋದಷ್ಟೇ. ಹೌದು. ಸಿಕ್ಕಾಪಟ್ಟೆ ಲೋ ಮೇಂಟೆನೆನ್ಸ್. ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿದೆ. ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ಪೋಸ್ಟರಿಂಗು, AC ಪೋಸ್ಟರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. AC ಪೋಸ್ಟರಿಂಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಅಂಡ್ ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ. ಅದು ಕೂಡ ಡಿಸೈರು ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಈ ಕಾರ್. ಮತ್ತೆ ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ. ತಗೊಂಡು ನೀವು ಆರಾಮಾಗಿ ಇನ್ನೂ 1.5 ಲಕ್ಷ ಕಿಲೋಮೀಟರ್ ಓಡಿಸ್ಕೋಬಹುದು ಆರಾಮಾಗಿ. ಸೊ ಇಲ್ಲಿ ಒಂದು ಆಫ್ ರೋಡ್ ಗೆ ಕಿಂಗ್ ಈ ಕಾರ್ ಮಾತ್ರ. ಯಾವ ಸರ್ ಇದು ಗಾಡಿ? TEV 300 ಸರ್. ಮಹೀಂದ್ರ ಕಂಪ್ನಿದು. ಓಕೆ. 7 ಸೀಟರ್ ವೆಹಿಕಲ್ ಇದು. ಹೆಮಾಕ್ ಇಂಜಿನ್ ಬರುತ್ತೆ ಇದರಲ್ಲಿ. ಹೌದು. 7 ಸೀಟರ್ ಗಾಡಿ. ಹೈಟ್ ಇದೆ. ಮಿನಿ SUV ವೆಹಿಕಲ್ ಸರ್ ಇದು. ಹೌದು. ಸೇಮ್ ಬೊಲೆರೋ ಇಂಜಿನ್. ಹಳ್ಳ ಗುಂಡಿಗೆಲ್ಲ ಏನು ಕೇರ್ ಮಾಡಲ್ಲ ಸರ್. ಗಾಡಿ ಅಷ್ಟು ನೀಟ್ ಆಗಿ ಹೋಗುತ್ತೆ. ಗಾಡಿ ತುಂಬಾ ಕಂಡೀಷನ್ ನೋಡ್ತಾ ಇರ್ಬೋದು. ಬರೀ 80,000 ಅಷ್ಟೇ. 80,000 ಗ್ರೌಂಡ್ ಕ್ಲಿಯರೆನ್ಸ್ ಯಾವ ಮಟ್ಟಕ್ಕಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಗ್ರೌಂಡ್ ಕ್ಲಿಯರೆನ್ಸ್ ಎಕ್ಸಲೆಂಟ್ ಆಗಿದೆ. ಆಫ್ ರೋಡ್ ಗೆ ಸೂಪರ್ ಆಗಿರುತ್ತೆ. ಏರ್ ಬ್ಯಾಗು ಬರುತ್ತೆ. ಸೇಫ್ಟಿ ಪರ್ಪಸ್ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಅಂಡ್ ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಲೆಗ್ ರೂಮ್, ಹೆಡ್ ರೂಮ್ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ. ಅಂಡ್ ಆಫ್ ರೋಡ್ ಗೆ ಕಿಂಗ್. ಸೊ ಸ್ವಲ್ಪ ರೂರಲ್ ಕಡೆ ಅವರು ಒಳ್ಳೆ ಗಾಡಿ ಏನಾದ್ರು ತಗೊಳ್ಳೋ ಪ್ಲಾನ್ ಏನಾರು ಇದ್ರೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ನಿಮ್ಗೆ ಯಾವ್ದು ಇರಲ್ಲ. ಹೌದು. ಅಂಡ್ ಯಾಕಂದ್ರೆ ತೋಟಕ್ಕೂ ಕೂಡ ಆರಾಮಾಗಿ ಹಾಕೊಂಡು ಹೋಗ್ಬಿಡ್ಬೋದು ಈ ತರ ಗಾಡಿಗಳನ್ನ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಇದು 17 ಮಾಡಲು 6,45,000 ಕೊಟ್ ಮಾಡ್ತೇನೆ ಸರ್. ಫೈನಲ್ 6,25,000 ಕೊಡ್ತೀನಿ. 6,25,000 ಫೈನಲ್. ಹೌದು. ಅಂಡ್ ಇಲ್ಲೊಂದು ಡಿಸೈರ್, ಸಾರಿ ಮಾರುತಿ ಸುಜುಕಿ ಬ್ರಿಜಾ, ಅದು ಕೂಡ ಡೀಸೆಲ್ ವೆಹಿಕಲ್ ಇದೆ. ಹೌದು. ಹೇಳಿ ಸರ್. ಡೀಸೆಲ್ ವೆಹಿಕಲ್ ಸರ್. 16 ಸೆಕೆಂಡ್ ಓನರ್. ಇದು ಬಂದು 98,000 ಹೊಡಿದೆ ಸರ್. ಅಪ್ ಟು ಡೇಟ್ ಶೋರೂಮ್ ಮೇಂಟೆನ್ ಸಿಗುತ್ತೆ ನಿಮ್ಗೆ. ಇಷ್ಟು ಸಿಗುತ್ತೆ. ಬೆಲೆ ಬಂದು 6,90,000 ಕೊಡ್ತೀನಿ. 6,90,000 ಫೈನಲ್. 6,90,000 ಕೊಡ್ತೀನಿ. 6,90,000 ಗೆ ಫೈನಲ್. 6,90,000 ಗೆ ಫೈನಲ್ ನಿಮ್ಗೆ. ಅಂಡ್ ನೋಡ್ತಾ ಇರ್ಬೋದು ಏರ್ ಬ್ಯಾಗ್ ಎಲ್ಲ ಬರುತ್ತೆ. 10 ಇಂಚ್ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ಅಡಿಷನಲ್ ಆಗಿ. ಅಂಡ್ ನಿಮ್ಗೆ ಆರ್ಮ್ ರೆಸ್ಟ್, ಲೆದರ್ ಇಂಟೀರಿಯರ್ಸ್ ಅಂಡ್ ಸೇಫ್ಟಿ ಪರ್ಪಸ್ 2 ಕಪ್ ಹೋಲ್ಡರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಡೀಸೆಲ್ ವೆಹಿಕಲ್, ಅದು ಕೂಡ ಇನ್ನು 10 ವರ್ಷ ಅದು ಕಲರ್ ಮಾತ್ರ ಚೇಂಜ್ ಆಗಲ್ಲ. ಈ ಕಾರ್ಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸ್ವಲ್ಪ ಶೇಡ್ ಕೂಡ ಏನು ಆಗಲ್ಲ ನಿಮ್ಗೆ. ಅಂಡ್ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಈ ವಿಟಾರಾ ಬ್ರಿಜಾ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 98,000 ಹೊಡಿದೆ. ಅಪ್ ಟು ಡೇಟ್ ಶೋರೂಮ್ ಮೇಂಟೆನ್ಸ್ ಇರುತ್ತೆ. ಓಕೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಸರ್? 6,90,000 ಕೊಡ್ತೀನಿ ಸರ್. ಓಕೆ ಸರ್. ಅಂಡ್ ಅದೇ ತರ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀನಿ ಸರ್. ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀರಾ? ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀನಿ. ಲ್ಯಾಪ್ಸ್ ಆಗಿದೆ, ಕಟ್ಟಿ ಕೊಡ್ತೀನಿ. ಸೊ ಇಲ್ಲಿ ಒಂದು ನಿಸಾನ್ ಟೆರಾನೋ ಇದೆ ಹೇಳಿ ಸರ್. ಸರ್ 2013 ಮಾಡಲು. ಓನರ್ ಮಾತ್ರ 3 ಆಗಿದೆ ಸರ್. ಗಾಡಿ ಟಾಪ್ ಎಂಡ್. ಓಕೆ. ಇದು ಬಂದು 4,50,000 ಕೊಡ್ತೀನಿ ಸರ್. ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ 13 ಮಾಡಲು. ಅಂಡ್ 4,50,000 450 ಫೈನಲ್. ಹೌದು ಸರ್. 430 ಫೈನಲ್ ಕೊಡ್ತೀನಿ. 430 ಗೆ ಫೈನಲ್ ಮಾಡಿ ಕೊಡ್ತಾರೆ. ನೋಡ್ತಾ ಇರ್ಬೋದು ಟಾಪ್ ಎಂಡ್ ಗಾಡಿ ನಿಮ್ಗೆ. ಬರೀ ಓನರ್ಶಿಪ್ ಮಾತ್ರ ಚೇಂಜ್ ಆಗಿದೆ. ಇದು ಕೂಡ ನಿಮ್ಗೆ ಸೇಮ್ ಡಸ್ಟರ್ ತರಾನೇ ಇರುತ್ತೆ. ಇದು ಕೂಡ ಆಫ್ ರೋಡ್ಗೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಜಾಸ್ತಿ ಇದೆ. ಅಂಡ್ ಇದು ಕೂಡ ಆಲ್ಮೋಸ್ಟ್ 110 PS ತರಾನೇ ಬರುತ್ತೆ ಗಾಡಿ. 110 ಸರ್ ಇದು. 110. 110 PS. 4,50,000 ಫೈನಲ್. 4,30,000. 430 ಗೆ ಫೈನಲ್.
ಸ್ವಿಫ್ಟ್ ಹುಡ್ಕೋರ್ಗೆ ಸ್ವಿಫ್ಟ್ ಇದೆ, ಲೋ ಮೇಂಟೆನೆನ್ಸ್, ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ. ಅದು ಕೂಡ ಡೀಸೆಲ್ ಕಾರ್, ಒಳ್ಳೆ ಮೈಲೇಜ್ ಬರುತ್ತೆ. ಹೇಳಿ ಸರ್ ಡೀಟೇಲ್ಸ್. ಸರ್ 2009 ಸರ್ ಇದು 2009 ಮಾಡಲು ಶೋರೂಮ್ ಇಂದ ಸಿಂಗಲ್ ಓನರ್ ಇದೆ ಸರ್, ಡೀಸೆಲ್ ವೆಹಿಕಲ್. ಇದು ಬಂದು 2,90,000 ಕೊಡ್ತೀನಿ ಸರ್ ಫೈನಲ್. 2,90,000 ಗೆ ಸಿಂಗಲ್ ಓನರ್ ಕಾರ್ ಸ್ವಿಫ್ಟ್ ಸಿಗ್ತೈತೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಇದರಲ್ಲಿ ನಾಲ್ಕು ಬ್ರ್ಯಾಂಡ್ ನ್ಯೂ ಹೊಸ ಟೈರ್ ಇದೆ ಸರ್ ಗಾಡಿ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಮೇನ್ಲಿ ಸಿಂಗಲ್ ಓನರ್ ಗಾಡಿ. ಅಂಡ್ ಪವರ್ ಸ್ಟೇರಿಂಗ್, AC, ನಿಮ್ಗೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಅದೇ ತರ ಆಲ್ಟೋ K10 ಇದೆ. ಹೇಳಿ ಸರ್. ಸರ್ 2013 ಮಾಡಲಿದ್ದು. ಓಕೆ. 2010 ಮಾಡಲು ಸಿಂಗಲ್ ಓನರ್ ಸರ್ ಇದು. ಓಕೆ. ಇದು ಬಂದು 80,000 ಕಿಲೋಮೀಟರ್ ಓಡಿದೆ. ಇದು ಬಂದು 2,65,000 ಕೊಡ್ತೀನಿ ಸರ್. 2,65,000 ಸಿಂಗಲ್ ಓನರು 13 ಮಾಡಲು 235 ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ 13 ಮಾಡಲ ಸರ್ ಇದು. ಹೌದು. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. 13 ಮಾಡಲು. ಓಕೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಪವರ್ ಸ್ಟೇರಿಂಗು, AC, ಫ್ಯಾಬ್ರಿಕ್ ಸೀಟ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅದೇ ತರ ರೆನಾಲ್ಟ್ ಕ್ವಿಡ್ ಇದೆ ಸರ್. ಕ್ವಿಡ್ ಇದೆ, RXT ವೇರಿಯಂಟ್. ಹೌದು. ಇದು 17 ಮಾಡಲು ಸರ್. ಇದು 17 ಸಿಂಗಲ್ ಓನರ್. ಇದು ಬಂದು 3,70,000 ಕೊಡ್ತೀನಿ ಸರ್. 17 ಸಿಂಗಲ್ ಓನರ್ 3,75,000 ಫೈನಲ್. 3,70,000 ಕೊಡ್ತೀನಿ. 370 ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು 370 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅದು ಕೂಡ 17 ಮಾಡಲು. ಇದ್ರಲ್ಲೂ ಕೂಡ ನಿಮ್ಗೆ ಲೆದರ್ ಇಂಟೀರಿಯರ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಅಂಡ್ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬರುತ್ತೆ. ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಅಂಡ್ ಅದೇ ತರ ಇಲ್ಲೊಂದು ಡಿಸೈರ್ ಇದೆ ನೋಡ್ತಾ ಇರ್ಬೋದು. ಸ್ವಿಫ್ಟ್ ಡಿಸೈರ್ 16. ಓಕೆ. 16 ಮಾಡಲು ಸಿಂಗಲ್ ಓನರ್. ನೀಟ್ ಆಗಿದೆ ಸರ್ ಗಾಡಿ. ಅಪ್ ಟು ಡೇಟ್ ಶೋರೂಮ್ ಕಂಡೀಷನ್ ಇದೆ. 4 ಹೊಸ ಟೈರ್ ಇದೆ. ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್. ಹೌದು. ನೀಟ್ ಆಗಿದೆ ಗಾಡಿ ನೋಡ್ಬೋದು. 5,50,000 ಕೊಡ್ತೀನಿ ಸರ್. ಇದು 550 ಫೈನಲ್ ಮಾಡಿ ಕೊಡ್ತಾರೆ ನೋಡ್ತಾ ಇರ್ಬೋದು. ಹೌದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂಡ್ ₹1 ಖರ್ಚಿರಲ್ಲ. ಬರೀ ಪೆಟ್ರೋಲ್ ಹಾಕೊಂಡು ಯೂಸ್ ಮಾಡೋದಷ್ಟೇ. ಹೌದು. ಸಿಕ್ಕಾಪಟ್ಟೆ ಲೋ ಮೇಂಟೆನೆನ್ಸ್, ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿದೆ. ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ. ಪವರ್ ಸ್ಟೇರಿಂಗು, AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. AC ಪವರ್ ಸ್ಟೇರಿಂಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ನಿಮ್ಗೆ. ಅಂಡ್ ಮಿರರ್ ಅಡ್ಜಸ್ಟಬಲ್ ಕೂಡ ಬರುತ್ತೆ. ಅದು ಕೂಡ ಡಿಸೈರು. ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಈ ಕಾರ್. ಮಾತ್ರ ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ. ತಗೊಂಡು ನೀವು ಆರಾಮಾಗಿ ಇನ್ನೂ 1.5 ಲಕ್ಷ ಕಿಲೋಮೀಟರ್ ಓಡಿಸ್ಕೋಬಹುದು ಆರಾಮಾಗಿ. ಸೊ ಇಲ್ಲಿ ಒಂದು ಆಫ್ ರೋಡ್ಗೆ ಕಿಂಗ್ ಈ ಕಾರ್ ಮಾತ್ರ. ಯಾವ ಸರ್ ಇದು ಗಾಡಿ? TEV 300 ಸರ್, ಮಹೀಂದ್ರ ಕಂಪ್ನಿದು. ಓಕೆ. 7 ಸೀಟರ್ ವೆಹಿಕಲ್ ಇದು. ಹೆಮಾಕ್ ಇಂಜಿನ್ ಬರುತ್ತೆ ಇದರಲ್ಲಿ. ಹೌದು. 7 ಸೀಟರ್ ಗಾಡಿ. ಹೈಟ್ ಇದೆ. ಮಿನಿ SUV ವೆಹಿಕಲ್ ಸರ್ ಇದು. ಹೌದು. ಸೇಮ್ ಬೊಲೆರೋ ಇಂಜಿನ್. ಹಳ್ಳ ಗುಂಡಿಗೆಲ್ಲ ಏನು ಕೇರ್ ಮಾಡಲ್ಲ ಸರ್. ಗಾಡಿ ಅಷ್ಟು ನೀಟ್ ಆಗಿ ಹೋಗುತ್ತೆ. ಗಾಡಿ ತುಂಬಾ ಕಂಡೀಷನ್ ನೋಡ್ತಾ ಇರ್ಬೋದು. ಬರೀ 80,000 ಅಷ್ಟೇ. 80,000 ಗ್ರೌಂಡ್ ಕ್ಲಿಯರೆನ್ಸ್ ಯಾವ ಮಟ್ಟಕ್ಕಿದೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಗ್ರೌಂಡ್ ಕ್ಲಿಯರೆನ್ಸ್ ಎಕ್ಸಲೆಂಟ್ ಆಗಿದೆ. ಆಫ್ ರೋಡ್ ಗೆ ಸೂಪರ್ ಆಗಿರುತ್ತೆ. ಏರ್ ಬ್ಯಾಗು ಬರುತ್ತೆ, ಸೇಫ್ಟಿ ಪರ್ಪಸ್, ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಅಂಡ್ ಇದು ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಲೆಗ್ ರೂಮ್, ಹೆಡ್ ರೂಮ್ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ. ಅಂಡ್ ಆಫ್ ರೋಡ್ ಗೆ ಕಿಂಗ್. ಸೊ ಸ್ವಲ್ಪ ರೂರಲ್ ಕಡೆ ಅವರು ಒಳ್ಳೆ ಗಾಡಿ ಏನಾದ್ರು ತಗೊಳ್ಳೋ ಪ್ಲಾನ್ ಏನಾರು ಇದ್ರೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ನಿಮ್ಗೆ ಯಾವ್ದು ಇರಲ್ಲ. ಹೌದು. ಅಂಡ್ ಯಾಕಂದ್ರೆ ತೋಟಕ್ಕೂ ಕೂಡ ಆರಾಮಾಗಿ ಹಾಕೊಂಡು ಹೋಗ್ಬಿಡ್ಬೋದು ಈ ತರ ಗಾಡಿಗಳನ್ನ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಇದು 17 ಮಾಡಲು 6,45,000 ಕೋಟ್ ಮಾಡ್ತಾ ಇದ್ದೀನಿ ಸರ್. ಫೈನಲ್ 6,25,000 ಕೊಡ್ತೀನಿ. 6,25,000 ಫೈನಲ್. ಹೌದು. ಅಂಡ್ ಇಲ್ಲೊಂದು ಡಿಸೈರ್, ಸಾರಿ ಮಾರುತಿ ಸುಜುಕಿ ಬ್ರಿಜಾ, ಅದು ಕೂಡ ಡೀಸೆಲ್ ವೆಹಿಕಲ್ ಇದೆ. ಹೌದು. ಹೇಳಿ ಸರ್. ಡೀಸೆಲ್ ವೆಹಿಕಲ್ ಸರ್. 16 ಸೆಕೆಂಡ್ ಓನರ್. ಇದು ಬಂದು 98,000 ಓಡಿದೆ ಸರ್. ಅಪ್ ಟು ಡೇಟ್ ಶೋರೂಮ್ ಮೇಂಟೆನ್ ಸಿಗುತ್ತೆ ನಿಮ್ಗೆ. ಇಷ್ಟು ಸಿಗುತ್ತೆ. ಬೆಲೆ ಬಂದು 6,90,000 ಕೊಡ್ತೀನಿ. 6,90,000 ಫೈನಲ್. 6,90,000 ಕೊಡ್ತೀನಿ. 6,90,000 ಗೆ ಫೈನಲ್. 6,90,000 ಗೆ ಫೈನಲ್ ನಿಮ್ಗೆ. ಅಂಡ್ ನೋಡ್ತಾ ಇರ್ಬೋದು ಏರ್ ಬ್ಯಾಗ್ ಎಲ್ಲ ಬರುತ್ತೆ. 10 ಇಂಚ್ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ಅಡಿಷನಲ್ ಆಗಿ. ಅಂಡ್ ನಿಮ್ಗೆ ಆರ್ಮ್ ರೆಸ್ಟ್, ಲೆದರ್ ಇಂಟೀರಿಯರ್ಸ್ ಅಂಡ್ ಸೇಫ್ಟಿ ಪರ್ಪಸ್ 2 ಕಪ್ ಹೋಲ್ಡರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಡೀಸೆಲ್ ವೆಹಿಕಲ್, ಅದು ಕೂಡ ಇನ್ನು 10 ವರ್ಷ ಆದ್ರೂ ಕಲರ್ ಮಾತ್ರ ಚೇಂಜ್ ಆಗಲ್ಲ. ಈ ಕಾರ್ಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಸ್ವಲ್ಪ ಶೇಡ್ ಕೂಡ ಏನು ಆಗಲ್ಲ ನಿಮ್ಗೆ. ಅಂಡ್ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಈ ವಿಟಾರಾ ಬ್ರಿಜಾ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 98,000 ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಮೇಂಟೆನ್ಸ್ ಇರುತ್ತೆ. ಓಕೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಸರ್? 6,90,000 ಕೊಡ್ತೀನಿ ಸರ್. ಓಕೆ ಸರ್. ಅಂಡ್ ಅದೇ ತರ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀನಿ ಸರ್. ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀರಾ? ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀನಿ. ಲ್ಯಾಪ್ಸ್ ಆಗಿದೆ, ಕಟ್ಟಿ ಕೊಡ್ತೀನಿ. ಸೊ ಇಲ್ಲಿ ಒಂದು ನಿಸಾನ್ ಟೆರಾನೋ ಇದೆ. ಹೇಳಿ ಸರ್. ಸರ್ 2013 ಮಾಡಲು. ಓನರ್ ಮಾತ್ರ 3 ಆಗಿದೆ ಸರ್. ಗಾಡಿ ಟಾಪ್ ಎಂಡ್. ಓಕೆ. ಇದು ಬಂದು 4,50,000 ಕೊಡ್ತೀನಿ ಸರ್. ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ 13 ಮಾಡಲು. ಅಂಡ್ 4,50,000. 450 ಫೈನಲ್. ಹೌದು ಸರ್. 430 ಫೈನಲ್ ಕೊಡ್ತೀನಿ. 430 ಗೆ ಫೈನಲ್ ಮಾಡಿ ಕೊಡ್ತಾರೆ. ನೋಡ್ತಾ ಇರ್ಬೋದು. ಟಾಪ್ ಎಂಡ್ ಮಾಡಲು.
ಟಾಪ್ ಎಂಡ್ ಗಾಡಿ ನಿಮ್ಗೆ ಬರೀ ಓನರ್ಶಿಪ್ ಮಾತ್ರ ಚೇಂಜ್ ಆಗಿದೆ. ಇದು ಕೂಡ ನಿಮ್ಗೆ ಸೇಮ್ ಡಸ್ಟರ್ ತರಾನೇ ಇರುತ್ತೆ. ಇದು ಕೂಡ ಆಫ್ ರೋಡ್ಗೂ ತುಂಬಾ ಚೆನ್ನಾಗಿರುತ್ತೆ, ಯಾಕಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಜಾಸ್ತಿ ಇದೆ. ಅಂಡ್ ಇದು ಕೂಡ ಆಲ್ಮೋಸ್ಟ್ 110 PS ತರಾನೇ ಬರುತ್ತೆ ಗಾಡಿ. 110 ಸರ್ ಇದು 110. 110 PS. 4,50,000 ಫೈನಲ್. 4,30,000. 430ಗೆ ಫೈನಲ್. ಸೊ ಇಲ್ಲೊಂದು ಹುಂಡೈ ಗೆಡ್ಜ್ ಇದೆ, ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಹುಡುಗರಿಗೆ ದಿ ಬೆಸ್ಟ್ ಆಪ್ಷನ್. ನಿಮ್ಗೆ ಹೇಳಿ ಸರ್ ಡೀಟೇಲ್ಸ್. ಇದು 2006 ಮಾಡಲ್ ಸರ್. ಓಕೆ. ಸೆಕೆಂಡ್ ಓನರ್ ಆಗಿದೆ. FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ ಸರ್. ಆಸ್ ಇಟ್ ಈಸ್ 90,000 ಕೊಡ್ತೀನಿ. ಆಸ್ ಇಟ್ ಈಸ್ ಕಂಡೀಷನ್ ನಿಮ್ಗೆ 90,000ಗೆ ಕೊಟ್ಟಿದ್ದಾರೆ. ಗೆಡ್ಜ್ ನ ನೋಡ್ತಾ ಇರ್ಬೋದು. ಸೊ ಗಾಡಿ ಇದು ಕಲ್ತ್ಕೊಳ್ಳೋ ಏನಾರ ಪ್ಲಾನ್ ಇದೆ, ಈ ತರ ಕಾರ್ ನ ತಗೊಂಡು ಕಲ್ತ್ಕೊಂಡ್ಬಿಟ್ಟು ಇಲ್ಲೇ ಕೂಡ ನಿಮ್ಗೆ ಎಕ್ಸ್ಚೇಂಜ್ ಮಾಡಿ ಕೂಡ ಕೊಡ್ತಾರೆ. ಬೇರೆ ಕಾರ್ ಏನಾದ್ರು ತಗೊಳಂಗಿದ್ರೆ ಬರೀ 90,000ಕ್ಕೆ ಫೈನಲ್ ಮಾಡಿ ಕೊಡ್ತಾರೆ. 2006 ಗೆಡ್ಜ್ ನ. ಹೌದು. ಮಾರುತಿ ಸುಜುಕಿ ಓಮ್ನಿ ಈ ಗಾಡಿಗೆ ಇವಾಗ ಕೂಡ ತುಂಬಾ ಕ್ರೇಜ್ ಇದೆ. ಸಾಕಷ್ಟು ಜನ ಎಲ್ಲ ಕಮೆಂಟ್ ಮಾಡ್ತಾರೆ, ಸರ್ ನಮ್ಗೆ ಓಮ್ನಿ ಬೇಕಂತ ಹೇಳ್ಬಿಟ್ಟು. ಆ ತರ ನೋಡೋರ್ಗೆ ಇಲ್ಲಿ ಓಮ್ನಿ ಇದೆ, ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಮಾಡ್ಲು ಪ್ರೈಸ್ ಸರ್ 2012 ಮಾಡಲ್ಲ ಸರ್. ಸೆಕೆಂಡ್ ಓನರ್. ಇದು ಬಂದು 2,25,000 ಫೈನಲ್ ಕೊಡ್ತೀನಿ ಸರ್. 2,75,000. 2,25,000 ಕೊಡ್ತೀನಿ. 2,25,000ಗೆ ನಿಮ್ಗೆ ಓಮ್ನಿ ಸಿಗ್ತೈತೆ. ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ನಂಬರ್ ಕೂಡ ನೀಟಾಗಿ ತೋರಿಸ್ತಾ ಇದೀನಿ. 225 ಫೈನಲ್. 225 ಫೈನಲ್. ಅಂಡ್ ವ್ಯಾಗನರ್ 2012 ಸರ್ ಇದು. ಓಕೆ. 12 ಸೆಕೆಂಡ್ ಓನರ್, ಪೆಟ್ರೋಲ್ ವೆಹಿಕಲ್ ಸರ್ ಇದು. ಓಕೆ. ಇದು ಬಂದ್ಬಿಟ್ಟು 12 LXi. 12 LXi ಪೆಟ್ರೋಲ್ ವೆಹಿಕಲ್ ಕೊಡ್ತೀನಿ ಸರ್. ಸರ್ 2,75,000 ಕೊಡ್ತೀನಿ. ಬರೀ 2,75,000. ಇದ್ರಲ್ಲೂ ಕೂಡ ಪವರ್ ಸ್ಟೇರಿಂಗು, AC ಪವರ್ ಸ್ಟೇರಿಂಗು, ಫ್ರಂಟ್ ಪವರ್ ವಿಂಡೋ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ನಾವು ವ್ಯಾಗನರ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಸಾಕಷ್ಟು ಜನ ಲೈಕ್ ಮಾಡ್ತಾರೆ ಈ ವೆಹಿಕಲ್ ನ. ಒಳ್ಳೆ ಮೈಲೇಜ್ ಬರುತ್ತೆ ಸರ್ ಗಾಡಿ. ಮೈಲೇಜ್ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ. ಕಾರ್ ನೋಡ್ತಾ ಇರ್ಬೋದು, ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಎಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿ. ಸೆಲೆರಿ ಹುಡ್ಕೋರ್ಗೆ ಇವತ್ತು ಈ ವಿಡಿಯೋದಲ್ಲಿ 2 ಸೆಲೆರಿ ಇದೆ ಟೋಟಲ್. ಇದು 2ನೇ ಗಾಡಿ ಹೇಳಿ ಸರ್. ಸರ್ ಇದು 2014 VXi ಸರ್ ಇದು. VXi ಸಿಂಗಲ್ ಓನರ್. 72,000 ಕಿಲೋಮೀಟರ್ ಹೊಡಿದೆ ಸರ್. ಇದು ಬಂದ್ಬಿಟ್ಟು 3,60,000 ಕೊಡ್ತೀನಿ ಸರ್. 3.5 ಫೈನಲ್ ಕೊಡ್ತೀನಿ. 3.5ಗೆ ಫೈನಲ್. VXi. ಹೌದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೆಲೆರಿಯ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ. ನಿಮ್ಗೆ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗು, AC, ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಈ ಗಾಡಿ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು. ಸಿಕ್ಕಾಪಟ್ಟೆ ಒಳ್ಳೆ ಮೈಲೇಜ್ ಬರುತ್ತೆ. VXi ಸೆಲೆರಿಯೋ ಸರ್ 3,50,000 ಸರ್ ಫೈನಲ್. ಅಂಡ್ ಅದೇ ತರ ಒಂದ್ ಪಕ್ಕದಲ್ಲಿ ಒಂದು ಡಿಸೈರ್ ಇದೆ. ನಾನು ಹೇಳಿದೆ ಗಾಡಿ ಗ್ಲಾಸ್ ಇಡ್ತು ಅಂತ ಒಂದು ಒಂದೇ ಒಂದು ಡಾಟ್ ಬಿದ್ದಿತ್ತು. ಈಗ ನೋಡಿ ಫುಲ್ ಅಡ್ಕೊಂಡ್ಬಿಡ್ತು. ಸೊ ಇಲ್ಲೊಂದು ಲಾಂಗ್ ಡಿಕ್ಕಿ ಡೀಸೆಲ್ ವೆಹಿಕಲ್ ಇದೆ ಹೇಳಿ ಸರ್. 2015 ಸರ್ ಇದು. ಓಕೆ. ಎಲ್ಲೋ ಟು ವೈಟ್. ಓಕೆ. 3 ಓನರ್ ಆಗಿದೆ ಸರ್. ಡೀಸೆಲ್ ವೆಹಿಕಲ್. ಗಾಡಿ 4 ಹೊಸ ಟೈರ್ ಇದೆ. ಫ್ರೆಶ್ ಆಗಿ ಇನ್ಸೂರೆನ್ಸ್ ಕಟ್ ಕೊಡ್ತೀನಿ. ಫೈನಲ್ ಒಂದು 4 ಲಕ್ಷ ಕೊಡ್ತೀನಿ. ಒಂದು 385 ಕೊಡ್ತೀನಿ ಸರ್. 3,85,000ಗೆ ಫೈನಲ್. ಹೌದು. 15 ಮಾಡಲು ಡೀಸೆಲ್ ವೆಹಿಕಲ್, ಡೀಸೆಲ್. ಓಕೆ. ಅಂಡ್ ಅದೇ ತರ ಇಲ್ಲೊಂದು ಓಮ್ನಿ ಇದೆ ಹೇಳಿ ಸರ್ ಡೀಟೇಲ್. ಸರ್ ಇದು 8 ಮಾಡಲು 2008 ಮಾಡಲು ಸೆಕೆಂಡ್ ಓನರ್. ಫ್ರೆಶ್ ಆಗಿ FC ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ ಸರ್. ಇದು ಬಂದ್ಬಿಟ್ಟು 1,50,000 ಫೈನಲ್ ಸರ್. ಸರ್ ಓಮ್ನಿ 1,50,000ಕ್ಕೆ ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು ಬರೀ 1,50,000ಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಓಮ್ನಿನ. ಕಾರ್ ಎಲ್ಲ ಯಾವ ತರ ಅಂತ ನೀಟಾಗಿ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಹತ್ತತ್ರ 8 ಜನ ಆರಾಮಾಗಿ ಕುತ್ಕೊಂಡು ಹೋಗುವಂತ ಕಾರು. ಸರ್ ಏನ್ ಹೇಳಿದ್ದು ಫೈನಲ್ ಪ್ರೈಸ್? 1,50,000 ಸರ್ ಫೈನಲ್ ಪ್ರೈಸ್. ಫ್ರೆಶ್ ಆಗಿ FC ಇನ್ಸೂರೆನ್ಸ್ 2 ಮಾಡ್ಕೊಡ್ತೀನಿ. ಸೊ ಎಲ್ಲೋ ಬಾರ್ಡ್ ಕಾರ್ ಹುಡ್ಕೋರ್ಗು ಇಲ್ಲೊಂದು ಆಪ್ಷನ್ ಇದೆ ನಿಮ್ಗೆ. ಇಲ್ಲೊಂದು ಡಿಸೈರ್ ವಿಡಿಯೋ ಸರ್ ಇದು. ಸರ್ ಇದು ಸ್ವಿಫ್ಟ್ ಡಿಸೈರ್ VDI ಎಲ್ಲೋ ಬೋರ್ಡ್ ಸರ್. ಇದು 18 ಮಾಡಲು. ಓಕೆ. ಇದು ಬಂದು ಡಾಕ್ಯುಮೆಂಟ್ಸ್ 1 ಇಯರ್ ರನ್ನಿಂಗ್ ಕೊಡ್ತೀವಿ ಸರ್. 5 ಲಕ್ಷ ಕೊಡ್ತೀವಿ ಸರ್ ಗಾಡಿ. 1 ಇಯರ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಾರೆ. ಸೊ 18 ಮಾಡಲು. ಹೌದು. ಸೊ ನೋಡ್ತಾ ಇರ್ಬೋದು 18 ಮಾಡಲು ನಿಮ್ಗೆ ಗಾಡಿ ಎಲ್ಲ ಈ ತರ ಇದೆ. ನಿಮ್ಗೆ ಪವರ್ ಸ್ಟೀರಿಂಗು, ಲೆದರ್ ಇಂಟೀರಿಯರ್ಸ್ ಕ್ಲೀನ್ ಆಗಿದೆ. ಕಂಪನಿ ಫಿಟೆಡ್ ಲೆದರ್ ಇಂಟೀರಿಯರ್ಸ್. ಇದು ಬಂದ್ಬಿಟ್ಟು ಟೂರಿಸ್ಟ್ ವೆಹಿಕಲ್. ಗಾಡಿ ನಂಬರ್ ನೀಟಾಗಿ ತೋರಿಸ್ತಾ ಇದೀನಿ. ಸ್ವಿಫ್ಟ್ ಡಿಸೈರ್ ಟೂರ್ ವೆಹಿಕಲ್. ಹೌದು. ಅಂಡ್ ಸರ್ 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಾರೆ. 5 ಲಕ್ಷ ಫೈನಲ್ ಮಾಡ್ಕೊಂಡು. ಸೊ ನೋಡ್ತಾ ಇರ್ಬೋದು 5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಾರೆ ಈ ವೆಹಿಕಲ್ ನ. ಅಂಡ್ ಅದೇ ತರ ಇಲ್ಲೊಂದು ನಿಮ್ಗೆ ಸ್ಕಾರ್ಪಿಯೋ ಇದೆ ನೋಡ್ತಾ ಇರ್ಬೋದು. ಸ್ಕಾರ್ಪಿಯೋ ಹುಡ್ಕೋರ್ಗೆ ಸ್ಕಾರ್ಪಿಯೋ ರೂರಲ್ ಅಲ್ಲಿ ಸೂಪರ್ ಆಗಿರುತ್ತೆ ಈ ವೆಹಿಕಲ್ ಮಾತ್ರ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಯಾವ ಸರ್ ಮಾಡ್ಲಿದು? ಸರ್ 2005. ಓಕೆ. ಇಂಜಿನ್ ಸೂಪರ್ ಆಗಿದೆ ಸರ್. ಟೈರು ಹೊಸ ಇದೆ ಗಾಡಿ. ಓಕೆ. ಎಲ್ಲ ಮ್ಯಾಗ್ವಿಲ್ ಇದೆ. ತುಂಬಾ ನೀಟ್ ಆಗಿದೆ. ಇದು ಬಂದ್ಬಿಟ್ಟು 2 ಲಕ್ಷ ಫೈನಲ್ ಕೊಡ್ತೀನಿ ಸರ್. FC ಇನ್ಸೂರೆನ್ಸ್ ಮಾಡ್ಕೊಬೇಕು. 2 ಲಕ್ಷ ಫೈನಲ್ ಕೊಡ್ತೀನಿ ಸರ್. ಸ್ಕಾರ್ಪಿಯೋನ 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ ಸರ್? 7 ಸೀಟರ್ 2 ಲಕ್ಷ ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು 2 ಲಕ್ಷಕ್ಕೆ ನಿಮ್ಗೆ ಸ್ಕಾರ್ಪಿಯೋ ಸಿಗ್ತೈತೆ ಆಲ್ಮೋಸ್ಟ್. ಅಂಡ್ ಲೋ ಬಡ್ಜೆಟ್ ಅಲ್ಲಿ ಏನಾದ್ರು ಸ್ಕಾರ್ಪಿಯೋ ಹೊಡ್ಕೊಂಗಿದ್ರೆ ದಿ ಬೆಸ್ಟ್ ಆಪ್ಷನ್ ನಿಮ್ಗೆ. ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಬರೀ 2 ಲಕ್ಷಕ್ಕೆ ಫೈನಲ್. 7 ಸೀಟರ್ ವೆಹಿಕಲ್ 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತಾರೆ.